ಮೈಂಡ್ ಸೆಟ್ ಬಯಕೆ ಮಾಡಿದ್ದೀನಿ. ಸೊ ನಾವು ಇವತ್ತು ಎಲ್ಲಿ ಹೋಗ್ತಿದ್ದೆ ಅಂದರೆ ಓ ಸ್ವರ್ಗ ಗುರು ಸ್ವರ್ಗ. ಇದು ಕಾಡ ತೋಟನ? ನಾನು ಮೈಂಡ್ ಸೆಟ್ ಬಯಕೆ ಮಾಡಿದ್ದೀನಿ. ಸೊ ನಾವು ಇವತ್ತು ಎಲ್ಲಿ ಹೋಗ್ತಿದ್ದೆ ಅಂದರೆ ದೊಡ್ಡ ಆಳದ ಮರ, ಸೊ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದು ಹೋಗ್ತಾಯಿದ್ದೀವಿ. ಬಟ್ ನೋಡಬೇಕು ಯಾವ ಥರ ಏನಿದೆ ಅಂತೇಳಿ. ನಾವಿನ್ನೂ ಸಡನ್ನಾಗಿ ಇನ್ನೂ ಪ್ಲ್ಯಾನ್ ಹಾಕಿಲ್ಲ. ಆ್ಯಕ್ಚುಲಿ ನಾವು ಡ್ಯಾಮ್ ಒಂದು ಪ್ಲ್ಯಾನ್ ಹಾಕಿದ್ವಿ, ಅಲ್ಲಿ ಹೋಗೋಕ್ಕೆ ಆಗುತ್ತೆಲ್ಲ ಗೊತ್ತಿಲ್ಲ, ನೋಡಬೇಕು. ಬಟ್ ಆಲ್ಮೋಸ್ಟ್ ಹೋಗಲೇಬೇಕು ನಾವಲ್ಲಿ. ತುಂಬ ದೂರ ಏನಿಲ್ಲ, ಒಂದು ಸ್ಮಾಲ್ ಟ್ರಿಪ್ ಥರ ಅಷ್ಟೇ. ಯಾಕಂದರೆ ನಾವು ಮೈಸೂರಿಗೆ ಹೋಗಿ ಬಂದರೆ ನೆಕ್ಸ್ಟ್ ಇಲ್ಲೇ ಹೋಗ್ತಿದ್ದೆ ಡೈರೆಕ್ಟಾಗಿ. ಗಾಡಿ ಬೇರೆ ತುಂಬ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಸ್ವಲ್ಪ ಟೈಮ್ ತಗೊಳ್ತಿದೆ ರಿಕವರ್ ಆಗೋಕ್ಕೆ. ಇಲ್ಲ ಆ್ಯಕ್ಚುಲಿ ನಾವು ಸರ್ವಿಸ್ ಕೊಟ್ಟಾಯಿತು, ಬಟ್ ಸ್ವಲ್ಪ ಇನ್ನೊಂದು ಸಲ ಸರ್ವಿಸ್ ಕೊಡಬೇಕು. ಇವಾಗ ಅಲ್ಸರ್ ಹತ್ರ ಹೋಗ್ತಿದ್ವಿ. ಇದು ಲಕ್ಷ್ಮೀಪುರಂ. ಸೊ ಸ್ವಲ್ಪ ಮುಂದೆ ಅಲ್ಸರ್. ಆ್ಯಕ್ಚುಲಿ ನಾವು ರೈಡಿಂಗ್ ಜಾಕೆಟ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡಲಿ ಇವತ್ತು ಹಾಕೊಂಡಿಲ್ಲ. ತಗೊಂಡು ನಾನು ಬರೀ ಒಂದೇ ಸಲ ಹಾಕ್ಕೊಂಡಿದ್ದು, ಅದು ನಮ್ಮ ಕೇರಳ ಟ್ರಿಪ್ ಹೋಗ್ಬೇಕಾದ್ರೆ ಹಾಕೊಂಡಿದ್ದೆ. ಕೇರಳ ಟ್ರಿಪ್ಪಲ್ಲಿ ಅದು ಬಿಟ್ಟರೆ ಮತ್ತೆ ಹಾಕೊಂಡೇ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಒಂದು ದೊಡ್ಡ ಪ್ಲ್ಯಾನ್ ಹಾಕ್ಬೇಕಾದ್ರೆ ಹಾಕೋಣ. ಹೋಗ್ಬೇಕಾರಲ್ಲ ಇಲ್ಲಿ ಡೈಲಿ ಬಂದು ಒಂದು ದಿನಕ್ಕೆ ಅಟ್ಲೀಸ್ಟ್ 4 ಸಲ ಹೋಗಿ ಬರ್ತಿದ್ದೆ ರೋಡಲ್ಲಿ. ಅವಾಗ ಗಾಡಿ ಇದ್ದಿಲ್ಲ ನನ್ನ ಹತ್ರ, ಬಸ್ಸಲ್ಲಿ ಹೋಗಿ ಬರ್ತಿದ್ವಿ. ಗಾಡಿ ಇದೆ. ಟೈಮ್ ಬರುತ್ತೆ ಎಲ್ಲರಿಗೂ. ಸೊ ಬರೋವರೆಗೂ ನಾವು ವೆಯ್ಟ್ ಮಾಡ್ತಾ ಆ ಚಾನ್ಸ್ನ ಮಿಸ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಏನಂದರೆ ಹಾರ್ಟ್ಸ್, ನಾವು ಆ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬಾರ್ದು. ಆ ಬಂದಿದ್ದ ಚಾನ್ಸಲ್ಲಿ ನಾವು ಹಂಗೆ ಕಟ್ಟಿಡ್ಕೊಂಡು ಎಗರ್ಕೊಬಿಡ್ಬೇಕು ಮೇಲೆ. ಮಿಸ್ ಮಾಡ್ಕೊಬಿಟ್ರೆ ಮತ್ತೆ ನಾವು ಫಸ್ಟಿಂದ ಮತ್ತೆ ಅದು ದೊಡ್ಡ ವಿಷಯ ಏನಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಅಲ್ಲಿಂದನೇ ಬಂದಿರ್ತೀವಿ. ಸೊ ಕೆರಡೆಯಿಂದ ಬಂದವರಿಗೆ ಮತ್ತೆ ಕೆರಡೆ ಹೋಗಿ ಬರೋಕ್ಕೆ ದೊಡ್ಡ ವಿಷಯ ಅಲ್ಲ. ಬಟ್ ಆದರೂ ಸ್ವಲ್ಪ ಟೈಮ್ ತಗೊಳ್ತೆ ಇನ್ನು. ಪಾಪ ಅವನ್ನ ಬಂದ್ಬಿಟ್ಟು ಆ ಗಾಡಿನ ಮುಟ್ಟಿ ನೋಡ್ತಿದ್ರಂತೆ. ಫ್ರೀಯಾಗಿ ಕೊಡ್ತಾರ ಅವಾಗ ನಾವು ಫ್ರೀಯಾಗಿ ಕೊಡ್ತಾರೆ ಕೇಳೋಣ. ನಿಮ್ಮ ಕೊಡ್ತಾನೆ ಏನಾದ್ರು ಹೊಸ ಶೋರೂಮ್ ಹೊಸದಲ್ಲ. ಎಲ್ಲರಿಗೂ ಗಾಡಿ ತೆಗಿ ಆಸೆ ಇರುತ್ತೆ. ನಾನು ಅಷ್ಟೇ. ನಾನು ಈ ಗಾಡಿ ತೆಗಿಯೋಕ್ಕೂ ಮುಂಚೆ MT ಇತ್ತಲ್ಲ, ಅದನ್ನು ತೆಗಿಯೋಕ್ಕೂ ತುಂಬ ಕಷ್ಟಪಟ್ಟಿದ್ವಿ. ಸೊ ಕನಸು ಕಾಣೋದು ದೊಡ್ಡ ವಿಷಯ ಅಲ್ಲ. ಆ ಕನಸನ್ನ ಅಟ್ಲೀಸ್ಟ್ ಮುಟ್ಟಕ್ಕೆ ಟ್ರೈ ಮಾಡ್ತಾನೆ ಇರಬೇಕು. ಎಷ್ಟೇ ಸಲ ಬಿದ್ದರೂ ಪರವಾಗಿಲ್ಲ, ಬಟ್ ಆ ಡ್ರೀಮ್ನ, ಆ ಕನಸನ್ನ ನಾವು ಮುಟ್ಟಲೇಬೇಕು ಅನ್ನೋ ಒಂದು ಹಠ ಇದೆಯಲ್ಲ, ಸೊ ಅದು ಸಾಕು ನಮಗೆ. ಅದಿದ್ದರೆ ಸಾಕು. ಮನುಷ್ಯ ಏನು ಬೇಕು ಟ್ರೈ ಮಾಡ್ತಾನೆ. ಓ ಗುರು, ಬಸ್ ಸ್ಟ್ಯಾಂಡ್ ಇದು. ಬಟ್ ಏನು ಬಸ್ ಸ್ಟ್ಯಾಂಡ್ ಗೊತ್ತಾಗಿಲ್ಲ. KSRTC ಬಸ್ ಸ್ಟ್ಯಾಂಡ್ ಇದು. ಓ ಮೈ ಗಾಡ್. ಬಟ್ ಅದೇನು ಬಸ್ ಸ್ಟ್ಯಾಂಡ್ ಅಂತ ಗೊತ್ತಾಗಿಲ್ಲ. ಏನು ಇಲ್ಲೊಂದು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಸ್ಮಾರ್ಟ್ ರೀಚ್ ಆಗೋಕ್ಕೆ ನಮಗೆ ಇನ್ನೊಂದು 4.8 4.8 ಕಿಲೋಮೀಟರ್ಸ್ ಇದೆ. ಸಾಕಾಗಿದೆಯಲ್ಲ. ಇನ್ನು 4 ಕಿಲೋಮೀಟರ್ ಇದೆ. ಓಕೆ ಡ್ಯಾಮ್, ಡೋಂಟ್ ವರಿ, ವಿ ಆರ್ ಕಮಿಂಗ್. ನಾವು ಬರ್ತಿದ್ದೀವಿ. ಅದೆಲ್ಲ ಮಾವಿನ ಗಿಡ ಕಣೋ, ಅಲ್ಲಿ ನೋಡು. ಊರು ಒಳಗಡೆ ಇಷ್ಟೊಂದು ಚೆನ್ನಾಗಿರೋ ರೋಡೆಲ್ಲ ಇದೆಯಲ್ಲ, ನಮಗೆ ಗೊತ್ತೇ ಆಗಲ್ಲ. ಆಹಾ, ಆ ಥರ ವ್ಯವಸಾಯ ಮಾಡ್ಕೊಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಹಾ, ತಾರ್ಗೆಲ್ಲ ಹೋಗ್ತಿದೆ ಮುಂದೆ. ಓಕೆ,
ಸ್ವಲ್ಪ ಏನೋ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದೇನಂತ ಗೊತ್ತಿಲ್ಲ ಅದು. ಹಾಂ, ರೆಸಾರ್ಟೇ. ಇನ್ನು 3 ಕಿಲೋಮೀಟರ್ ಇದೆಯಲ್ಲ. ಓ, ಅಲ್ಲಿ ನೋಡ್ದ ಬೆಟ್ಟ. ಆ್ಯಕ್ಚುಲಿ ಊರು ಒಳಗಡೆ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಹಾಂ, ವಾ 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 ವಾ. ಓ, ಸ್ವರ್ಗ ಗುರು, ಸ್ವರ್ಗ. ನೋಡು, ಸಖತ್ ಕಾಣ್ತ ಸಣ್ಣ ತಿರ್ಗ್ಬೇಕಾರೆ ಒಂಥರ. ಹಿಂಗೆ ಹೋಗ್ಬೇಕಾ ಹಂಗೆ ಹೋಗ್ಬೇಕು ಗೊತ್ತಾಗಿಲ್ವೇ. ನಿಷೇಧ ಪ್ರವೇಶ, ನೋ ಎಂಟ್ರಿ. ಮತ್ತೆ ಯಾವ ಕಡೆ ಹೋಗೋದು? ಮ್ಯಾಪ್ ಅದ್ರೊಳಗಡೆ ತೋರಿಸ್ತಿದೆ. ಅವ್ರನ್ನ ಕೇಳು. ಅಂಕಲ್, ಡ್ಯಾಮ್ಗೆ ಯಾವ ಕಡೆ ಹೋಗ್ಬೇಕು? ಡ್ಯಾಮ್ಗೆ. ಥ್ಯಾಂಕ್ ಯು. ಸೊ ನಮಗೆ ಮ್ಯಾಪಲ್ಲಿ ಆ ಕಡೆ ತೋರಿಸ್ತಿದೆ, ಬಟ್ ಇಲ್ಲಿಂದ 1 ಕಿಲೋಮೀಟರ್ ಡ್ಯಾಮ್ ಅಂತೆ. ನೋಡುವ. ಆಲ್ರೆಡಿ ಇಲ್ಲೆಲ್ಲ ಬೈಕರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ನೋಡು, ಅಲ್ಲೂ ವ್ಯೂ ಕಣೋ, ಸಾಕತ್ತಾಗಿದೆ ಬಂದಿದಂತೂ. ಹಾಂ, ರೋಡ್ ಹೋಗ್ತಿದೆ. ಓಕೆ, ಮತ್ತೇನು ಊಟಕ್ಕೆ ಇಲ್ಲಿಂದ? ಅಲ್ಲಿಂದ ವ್ಯೂ ಇದೆ, ನಾವು ಬರ್ಬೇಕಣ್ಣ. ಡ್ಯಾಮ್ ಅದೇ ಕಣ, ಅಲ್ಲೇ ಇರೋ ಡ್ಯಾಮು. ಪಾರ್ಕಿಂಗ್ ಇಲ್ಲಿ ನಡ್ಕೊಂಡು ಹೋಗ್ತಾ ಇಲ್ವಾ? ಸರಿ ಬಾ ಹೋಗೋಣ. ಸೊ ನಾನು ಬೇರೆ ಎಲ್ಲ ಅಂದ್ಕೊಂಡಿದ್ದೆ. ಓಕೆ, ಫ್ರಂಟ್ ಬ್ರೇಕ್ ಇಡಂಗಿಲ್ಲ. ಫ್ರಂಟ್ ಬ್ರೇಕ್ ಇದ್ದರೆ ಜಾಗ ಸತ್ತಾಗ್ತೀವಿ. ಓಹಾ, ಪೃಥ್ವಿ ನೀನು ಇಲ್ಲಿ ನಾನ್ ವೆಜ್ ತಿನ್ಬೇಕಲ್ಲ, ಬೇರೆ ಏನು ಸಿಗಲ್ಲ. ಇರಿ ಗುರು, ನಾ ಫಸ್ಟ್ ನಾವು ನೋಡೋಕೆ ಬಂದಿದ್ದೀರ, ಅದನ್ನ ನೋಡ್ಕೊಂಬರೋಣ. ವಾ ವಾ, ಸಾರ್ಸ್ ಬಂದಾಯ್ತು. ನಾವು ಹೆಂಗಿದ್ರು ಏನಿದೆ ಡ್ಯಾಮತ್ತಾಗ ನೋಡಬೇಕು, ಅಲ್ಲಿ ನೋಡ್ಕೊಂಬಂದ್ಬೇಡ. ಹಾಂ, ಲಾಗ್ ತಗೊಂಬರ್ಬೇಕಿತ್ತು, ನಾವು ಲಾಗ್ ತಗೊಂಬಂದಿಲ್ಲ. ಬಟ್ ಇಲ್ಲಿರೋ ವ್ಯಾಪಾರ ಮಾಸಕತ್ತಾಗಿದೆಯಲ್ಲ. ಆಹಾ, ಇಲ್ಲಿ ಬಂದು ಫೋನ್ ಬರ್ತೀಯೇನು? ಆ್ಯಕ್ಚುಲಿ ಡ್ಯಾಮಿಗೆ ಆ ಕಡೆ ಎಂಟ್ರಿ ಇತ್ತು, ಆ ಕಡೆ ಇಲ್ಲ. ಕ್ರಾಸ್ ಮಾಡಿ ಹೋಗ್ಬೇಕಾ? ಹಾರ್ಕೊಂಬರ್ತೀಯಲ್ಲ, ಇಳ್ಕೊಂಬರ್ತೀಯ? ಸಾಕತ್ತಾಗಿದೆ ಗುರು. ನಾವು ಅಷ್ಟು ದೂರ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ನೋಡ್ಬೇಕು. ಸೊ ಬನ್ನಿ, ಅಲ್ಲಿ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು. ಗಾಡಿ ಓ, ಇನ್ನೂ 8 ಅಷ್ಟು ದೂರ ಇದೆಯಾ? ನಾನು 8 ಹೆವಿ ಗಾಡಿ ಇದ್ದಾರೆ. ಆ್ಯಕ್ಚುಲಿ ಡ್ಯಾಮ್ಗೆ ಎಂಟ್ರಿ ಆ ಕಡೆ ತಾನೇ ಪ್ಲೇಸ್ ಆಗಿತ್ತು. ನೋ ಎಂಟ್ರಿ ಅಂತ ಹಾಕಿಲ್ಲ. ಸೊ ಇದು ಒಂದ್ಸರಿ ಮಾಡಿ ಕಟ್ಟಿರೋ ಪ್ಲೇಸ್ ಥರ ಇದೆಯಲ್ಲ. ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿತ್ತು ಕಾರಣಕ್ಕೆ ನಮಗೆ ಭಾರಿ ಮಾಡೋದು.
ಅಲ್ಲಿ ಫಿಶ್ ಫ್ರೈ ಮಾಡಬೇಕಾದ್ರೆ ಸ್ಮೆಲ್ಲೇ ಬಂದಿದೆ ನನಗೆ. ಇವಾಗ ಗೊತ್ತಾಯ್ತು ಏನೇ ಅಂತ. ಕೋಲಾಗಿದೆ ಇನ್ನು ಅಷ್ಟು ಥರ ಇದೆ. ಅಲ್ಲಿದೆ ನೋಡಿ, ಅಲ್ಲಿ ಹೋಗ್ತಿರಲ್ಲ ಕೆಳಗಡೆ. ಓಹ್ ಕೆಳಗಡೆ ಮೇಲಿಂದ ಕೆಳಗಡೆ ನೋಡ್ದಾ, ಈ ಕಡೆಯಿಂದ ಹೋಗಬೇಕು ಸರ್, ಮೇಲಿಂದ ಹೋಗಬೇಕು. ಈ ಗಾಳಿ ಬಿಸಿದೆ ಮಾತ್ರ, ಅವರು ಆರಾಮಾಗಿ ಇಳಿಬೋದು ಅನ್ಸುತ್ತೆ. ಒಂದು ಹಿಂಗೆ ಸ್ವಲ್ಪ ಡ್ಯಾಮ್ ಕಡೆ ಕೆಳಗೆ ಬಿಡಕ್ಕೆ ಬಿಟ್ಟರೆ ಇವನೊಬ್ಬ ಸಾಯ್ಬೇಕಂತಿದ್ದ, ಹಸುವಿನ ಸಾಯಿಸ್ಬೇಡ ಅನ್ಕೊಂಡಿದ್ದೆ ಮಾಡಿಟ್ಟು. ಅದಕ್ಕೆ ಮುಂಚೆ ನೀವು ಒಂದು ಫೋನ್ ಮಾಡಿಬಿಡ್ತೀನಿ ನನಗೆ ನನಗೂ ಚೆನ್ನಾಗಿ ಸಾಯಿಸ್ತೆ. ಇನ್ನು ಕೆಳಗೆ ಹೋಗುತ್ತಾ ಇಲ್ಲ ಗೊತ್ತೇ, ನೋಡ ಬನ್ನಿ. ಎಲ್ಲಿಗೆ ಲಾಸ್ಟ? ಸೂಪರ್ ಸೂಪರ್ ಸೂಪರ್. ಏ ದಾರಿ ಇದೆ ಕಣೋ, ಬಟ್ ಡ್ಯಾಮ್ ಇದೆ. ರೋಡೇ ಇದೆ, ದಾರಿ ಇದೆ ಅಂತ ಬಟ್ ಸ್ವಲ್ಪ ತುಂಬ ಸೈಡಿಂಗ್ ಇದೆ ನೋಡಿ ಇಲ್ಲಿ. ಶೋ 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 ಶೋ. ಓ ಇದ್ರ ಮೇಲೆ ಆಗಿಲ್ವಾ? ಇಲ್ಲಿಗೆ ಲಾಸ್ಟು. ಸೊ ಸರ್ ಇಲ್ಲಿಗೆ ಲಾಸ್ಟು. ಸೊ ಡ್ಯಾಮ್ ಅಲ್ಲಿದೆ ನೋಡಿ. ಆ್ಯಕ್ಚುಲಿ ರೋಡ್ ಇದೆ, ದಾರಿ ಬಿಟ್ಟಿಲ್ಲ, ಯಾಕೆಂದ್ರೆ ಗೊತ್ತಿಲ್ಲ. ಪ್ರವೇಶ ನಿಷೇಧ ಅಂತ ಅಲ್ಲೇ ಹಾಕಿರ್ಲಿಲ್ವಾ? ಯಾಕೆ ಬಿಡಲ್ಲ. ಸೊ ಸೂಪರ್ ಚೆನ್ನಾಗಿದೆ. ಗೇಟ್ ಹಾಕಿಟ್ಟಿದ್ದಾರೆ. ಸೊ ಇವನು ಬದುಕ್ಬಿಟ್ಟ ಕೊನೆಗೂ. ಸ್ವಲ್ಪ ನೀನು ಮತ್ತೆ ಮೇಲೆ ಹಾಕಿ ನೋಡೋಣ. ಗೊತ್ತಿಲ್ಲ, ಅವಾಗ ಗಾಡಿ ನಿಲ್ಲಿಸ್ಬಿಟ್ಟು ಸೇತುವೆ ಹೆಂಗಾಗಿದೆ ನೋಡಿ ಸೇತುವೆ. ಆ್ಯಕ್ಚುಲಿ ಇದು ಬ್ರಿಡ್ಜ್ ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಫುಲ್ ಹೊಡೆದೋಗಿದೆ. ಮೈ ಕಾಟ್ ಗೊತ್ತಿ, ನೀನು ವೈಟ್ ತಾಗುತ್ತಾ? ಹಾಂ ಅಷ್ಟು ಹೋಗ್ಬೇಕು. ಹಾಂ ಹಾಂ ಎಷ್ಟು ಚೆನ್ನಾಗಿ ಆಡ್ತಾರೆ. ಹಿಂಗೆ ಹೋಗೋದಷ್ಟೇ. ಹಾಂ ಫುಲ್ ಸೇತುವೆ ಮುರಿದೋಗ್ಬಿಟ್ಟಿದೆ, ಫುಲ್ ಮುರಿದೋಗ್ಬಿಟ್ಟಿದೆ. ಯಾವ ಕಾಸು ತಗೊಂಡಿದ್ದು ಓಹೋ ಸೇತುವೆ ಮರ ಇಳಿಯೋಕ್ಕೆ ಭಯ ಆಗ್ತಿದೆಯಲ್ಲ. ಸೇತುವೆ ಬಿದ್ದೋಗಿದೆ, ನಾವು ಮುರಿದು ಹೋಗ್ಬಿಟ್ಟಿದೆ ಸೇತುವೆ. ಇದು ಮುರಿದ ಎಷ್ಟು ತಿಂಗಳಾಗಿದೆ ಗೊತ್ತಿಲ್ಲ. ಸ್ವಲ್ಪ ನನಗೆ ನಾವು ಮುಂದೆ ಹೋಗೋಣ. ಅಯ್ಯೋ ಅಯ್ಯೋ ಅಲ್ಲ ಬೈದೆ ನೋಡಿ ಇವಾಗ. ಆ ಥರ ಹಿಡಿದ್ಯಾ? ನೋಡೇ ಇಲ್ಲ ನೀವು. ಓಕೆ ಸಿಂಗು ಇಲ್ಲಿ ಮೀನು ಸಿಗುತ್ತಾ? ಪರವಾಗಿಲ್ಲ. ಓಕೆ ಹಿಂಗೆ ಇಳಿಬೇಕು ಅನ್ಸುತ್ತೆ. ಮುಗಿಯ ಥರ ಹೋಗಿ ಇಳಿಬೇಕಪ್ಪ, ದಾರಿ ಇದೆ. ಅಬ್ಬಾ ಹಂಗೆ ಹಿಂಗೆ ಒಂದು ಬಂದ್ವಿ. ನೋಡ್ಕೊಂಬಾರೋ, ಆಮೇಲೆ ಬಿದ್ದಿದ್ದು ಹೋಗ್ಬಿಟ್ಟೆ, ಕಾಲಿಟ್ಟು ಮೆತ್ತಿಗೆ ಬಾ. ಹೋಗಿ ಇಷ್ಟ ಬಿಡಿದ್ದೀನಿ ಇಲ್ಲೇ ಕಣೆ, ನೀರು ಹತ್ರನೇ ಬಂದ್ವಿ ನಾವು. ಸೊ ನೀರು ಕ್ಲೀನಾಗಿದೆ, ಪರವಾಗಿಲ್ಲ ನೋಡಿ. ಆಲ್ಮೋಸ್ಟ್ ಹತ್ರ ಬಂದ್ವಿ. ಸೊ ಬನ್ನಿ ಇನ್ನು ಮುಂದೆ ಹೋಗೋಣ.
ಇನ್ನೊಂದು 5 ದಿನ ಹೋಗ್ತೀವಿ. ನೋಡಿದೆ ನೋಡಿ ದಾರಿನ ಆ ಥರ ಬಿಡಿಸಿ ಹೋಗ್ತಿದ್ವಿ. ಓಹೋ, ಇದು ಕಾಡಾ ತೋಟನಾ? ಹೆಂಗಿದೆ ನೋಡಿ ದಾರಿ ಹೋಗೋಕ್ಕೆ. ಆಲ್ಮೋಸ್ಟ್ ಕಾಡ್ಲೊಳಗಡೆ ಇದೆಯೋ. ಇಲ್ಲಿ ನೋಡೋಣ, ಇಲ್ಲಿ ನೀರು ಹೋಗ್ತಿದೆ. ಇದು ಯಾವ ಡ್ಯಾಮಿಂದ ಬರ್ತಿರೋ ನೀರು? ಇದು ಯಾವುದೋ ಕಾಡಿಂದ ಬರ್ತಿರೋ ನೀರು. ನೋಡ್ಕೊಂಡು ಕಾಲಿಕ್ಕು. ಮೆತ್ತಿಗೆ ಬಾ. ಓಕೆ, ಇದ್ರ ಮೇಲೆ ದಾರಿ ಇಲ್ಲ ಕಣ್. ದಾರಿ ಇಲ್ಲ. ಇರೋ ಬರಬೇಡ. ಇರೋ ಬಂದೆ. ಆ್ಯಕ್ಚುಲಿ ದಾರಿ ಇದೆ. ಬಾ, ಡ್ಯಾಮ್ ಹತ್ರ ಹೋಗೊಂಬರೋಣ. ದಾರಿ ಇದೆ ಕಣು. ಅಲ್ಲಿ ಕಲ್ಲಿಲ್ವಾ? ಬಾ. ಹೋದ್ರೆ ಆಯ್ತು, ಬರಲ್ಲ. ಇಷ್ಟೇ ಬಂದು ಹರಸಾಹಸ ಮಾಡಿದ್ರೆ ಚೆನ್ನಾಗಿರಲ್ಲ. ವಾ ವಾ ವಾ, ಅಷ್ಟೇ. ಜೇರಿ ಜಂಪ್ ಮಾಡಬೇಡ, ಮೆತ್ತಿಗೆ ಬಾ. ಮೆತ್ತಿಗೆ ಒಂದೊಂದು ಕಾಲಿಕ್ಕು. ಮೆತ್ತಿಗೆ ಬಾರು. ಸೊ ಡ್ಯಾಮ್ ಹತ್ರ ಆಲ್ಮೋಸ್ಟ್ ಬಂದಾಯಿತು. ಸೊ ಇವಾಗ ಒಂದು ನೀರಿಲ್ಲೇ ಅಷ್ಟೇ. ಟಡನ್ 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 ತಡ. ಹೆಂಗೆ ಡ್ಯಾಮ್ ಕಾಣ್ತಿದ್ಯಾ? ಒಳ್ಳೆ ಫಾರೆಸ್ಟಿಂದ ಕಷ್ಟಪಟ್ಟು ಬಂದಿದ್ದೀವಿ. ಇನ್ನೇನು ಡ್ಯಾಮ್. ಅಪ್ಪ, ತುಂಬ ರಚ್ಚು. ಓ ಮೈ ಗಾಡ್, ದಾರಿನೇ ಇಲ್ಲ ಅಲ್ಲೂ. ಸೊ ಇಲ್ಲಿ ಬಂದು ಸಿಗಾಕೊಂಡು ಬಾ. ಸೊ ಡ್ಯಾಮ್ ಅಲ್ಲಿದೆ, ಬಟ್ ಇನ್ನು ಹೋಗಕ್ಕೆ ಆಗ್ತಿಲ್ಲ. ಓಕೆ ಅರ್ಸ್, ನಾವಿವಾಗ ದೊಡ್ಡ ಹಳ್ಳದ ಮಾತ್ರ ಹೋಗ್ತಿದ್ದೀವಿ. ಸ್ಪಾಟ್ ರೀಚ್ ಆಗೋಕ್ಕೆ ನಮಗೆ ಇನ್ನೊಂದು 4.8 4.8 ಕಿಲೋಮೀಟರ್ಸ್ ಇದೆ. ಹೋಗ್ತಿದ್ದಾರೆ ಬಗ್ಗೆ ಸಕ್ಕದಾಗಿದೆಯಲ್ಲ. ಯಾರು ಹೋಗಿದೆ ಅವರಿದೆ. ಹಾಂ, ಸಕ್ಕದಾಗಿದೆ ಮನೆ. ಆದರೆ ಅದು ಆ ಮನೆ ಇದೆಯಲ್ಲ, ಆಪೋಸಿಟ್ ನಾವು ಸೈಟ್ ಮನೆ ಬಂತಲ್ಲ, ಅವ್ರ ಅಡ್ರೆಸ್ ತುಂಬ ಈಸಿ ಅಲ್ಲ. ಅವ್ರ ಮನೆ ಅಡ್ರೆಸ್ ಕಂಡಿಗೆ ತುಂಬ ಈಸಿ. ಒಂದೇ ಸೈಟ್ ಡೆಡ್ ನಮ್ಮ ಮನೆ ಅಷ್ಟೇ. ಸೊ ದೊಡ್ಡದಾದ ಮರ ಅಂದರೆ ಅದೊಂದೇನಾ? ಸಣ್ಣ ಒಂದೇ ಮರನಾ? ಅದು ಅಷ್ಟೊಂದು ದೂರ ಇದೆ. ಓ ಆ ಥರ. ಸರಿ ನೋಡಿ, ಏನಂತ ಬರ್ದಿರೋದು? ಸಾಧನೆಗಳು ಮತ್ತು ಜೈವಿಕ ವಿದ್ಯತೆ. ಓ, ಇದೊಂಥರ ಪಾರ್ಕ್ ಥರ ಸಖತ್ತಾಗಿದೆಯಲ್ಲ. ಎಷ್ಟು ದೊಡ್ಡದಾಗಿದೆ. ಅವರು ಸುಮಾರು ಎಷ್ಟು ವರ್ಷ ಇರ್ಬೋದು ಇದು? 200? ಯಾರು ಸತ್ತಾದ್ಮೇಲೆ ಬಂದಂತೆ ಅದ್ಯಾರು? ಅವ್ರು ಸತ್ತು 200 ವರ್ಷ ಆಯ್ತಾ? ಓ ಸಖತ್ತಾಗಿದೆ.
ಪಾರ್ಕೆ. ಹಾಂ ಹಾಂ, ಸಕ್ತಾಯಿದೆ ನೋಡಿ. ಈ ಥರ ಮಾಡಿರೋದು ಒಂದು ಸೇಫ್ಟಿನೇ, ಯಾಕಂದರೆ ಅಲ್ಲಿ ನೋಡಿ ಈ ಪ್ರೇಮಿಗಳು ಹೆಸರು ಅದು ಇದು ಬರೆದು ಬಿಸಾಕ್ತಾರ. ಸೊ ಅದರಿಂದ ಈ ಥರ ಮಾಡಿಟ್ಟಿದ್ದಾರೆ. ಇದು ಬೇರೆ. ಓ ಮೈ ಗಾಡ್, ಫಸ್ಟು ಫೋನ್ ಇದೆ ಕಲಿಬೇಕು. ಹ್ಞೂ, ಫುಲ್ ಸುತ್ತ ಮರಗಳು. ಎಲ್ಲಿಂದ ಎಲ್ಲೆಲ್ಲಿ ಗೆದ್ದಿದೆ. ಇಷ್ಟಾಗಿಬಿಟ್ರೆ ಹಂಗೆ ಬೆಳೆಯೋದಲ್ಲ. ಪಾರ್ಕ್ ತಗೋದಿದೆ, ಒಂಥರ ಪಾರ್ಕ್ ಥರ ಇದೆ. ಬೆಳಿಗ್ಗೆ ಬಂದು ವಾಕ್ ಹೋಗೋ ಥರ ಇದೆ ಸ್ವಲ್ಪ ಅಷ್ಟೇ. ಓಹ್, ಈ ಕಡೆ ದಾರಿ ಇಲ್ವಾ? ದಾರಿ. ಓ, ಇದೇನು ಬೇರ ಇಲ್ಲ ಏನಿದು? ಹಾಂ, ಒಂದು ಮರದ ಬೇರಿನಿಂದ ಬೆಳೆದಿರುವ ಹಲವು ಮರಗಳು. ಸುಮಾರು 400 ವರ್ಷಗಳ ಹಳೆಯ ಮರ. 400 years ಓಲ್ಡ್ ಟ್ರೀ. ಕಮಲ, ಅದನ್ನು ಹಿಂದೆ ಹೇಳು. ಈ ಮರದ ಇದರಿಂದ ಈ ಮರ ಕೆಳಗೆ ಬಂದು ಮಳೆ ಬಂದು ಸಖತ್ತಾಗಿರೋದಲ್ಲ ಇಲ್ಲಿ. ಹಳ್ಳಿ ಫ್ಯಾಮಿಲಿ ಬೆಡ್ಕೊಂಡು ಬರ್ತಿದ್ದಾರೆ. ಸೆಂಟ್ರಲ್ ಮಾತ್ರ ಬೆಳಕಿದೆ, ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬರ್ಬೋದು ಅಂತ ಚೆನ್ನಾಗಿದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬೇಕಿದ್ರೆ ಈ ಥರ ನೋಡಿ ಕಪಲ್ಸ್ ಥರ ಬರ್ಬೋದು, ಫ್ಯಾಮಿಲಿ ಜೊತೆ ಬರ್ಬೋದು. ಬಟ್ ಏನು ಮಂಕೀಸ್ಗಳ ಜಾಸ್ತಿ. ಫೋಟೋ ಸಖತ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಏನು ಇಲ್ಲಿ ನೋಡೋಂಗಿಲ್ಲ. ಬಟ್ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು. ಅದೇ ಬರ್ತಾ ಇದೆ, ಅದೇ ಬರ್ತಾ ಇದೆ. ಆಲ್ರೆಡಿ ಬರೋ ಥರ ಇದೆ. ಈಗ ಫೋಟೋ ಹಿಡಿದ ಹಿಂಗಾಗೋಣ. ಬರ್ ಆ ಕಡೆ ಹೋಗೋಣ. ಈ ಕಡೆ ತುಂಬ ಮಂಕೀಸ್ಗಳಿವೆ. ನಮಗೆ ಯಾಕೆ ಅಪಾಯ ಜಾಸ್ತಿ ಅನಿಸಿದೆ. ಪಟಕ್ಕೊಂಡು ಕಿತ್ಕೊಂಡು ಹೋಗಿ ಬ್ಲಾಗಳಿದೆ, ಪರವಾಗಿಲ್ಲ. ಕಿತ್ಕೊಂಡೋಗಿ ಮತ್ತೆ ಕೊಟ್ಟರೆ ಸಾಕು ನನಗೆ. ಒಯ್ಯ, ಒಂದೊಂದು ಮಂಗನು ಏನು ಅಷ್ಟು ದೊಡ್ಡದಾಗಿದೆ ಅಪ್ಪ. ಹೆಂಗಿದೆ ನೋಡಿ ಮರ. ಡ್ರೋನ್ ಚೆನ್ನಾಗಿರ್ತಿತ್ತಲ್ಲ. ಎಲ್ಲ ಕಡೆ ಡ್ರೋನ್ ಬ್ಯಾನ್ ಮಾಡಿಟ್ರೆ ಪಾಪ. ಡ್ರೋನ್ ಕಂಡಿಡ್ತಾರಲ್ಲ, ಏನು ಮಾಡ್ತಾರೆ? ಆ ಮರದ ಇದರಿಂದ ಹೆಂಗೆ ಗೊತ್ತಿದೆ ನೋಡಿ ಕೆಳಗಡೆ. ಚೆನ್ನಾಗಿದೆ. ಅಷ್ಟು ಮಳೆ ಬಂದಿತ್ತು, ಅಷ್ಟು ಬೇಗ ಹೊಡೆದೋಗ್ಬಿಡ್ಬೇಕು ನಾವು. ಮಳೆಯಲ್ಲಿ ಚೆನ್ನಾಗಿದೆ ನೋಡೋಕ್ಕೆ, ತೋರಿಸ್ತೀನಿ ರೀ. ಬಂದ್ಬಿಟ್ಟು ಸೊ ಮಳೆ ಬಂದು ನಿಂತು ನೋಡಿ ಹೆಂಗಿದೆ ಸಾಕಾಗಿ. ಅದು ನೋಡಿ ಹುಲ್ಲು ನೋಡು, ಅದು ಹುಲ್ಲಲ್ಲ ಆ್ಯಕ್ಚುಲಿ. ಕಲರ್ ನೋಡಿ, ಡಿಫ್ರೆಂಟ್ ಕಲರ್ ಇದೆ. ಎಲ್ಲೋ ಗ್ರೀನ್. ಸೊ ಎಂಡ್ ಆಫ್ ಮಾಡಿ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಸಿಗೋಣ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಮಿಸ್ ಮಾಡಿಬಿಟ್ಟು ಬೆಲ್ಲ ಕಂಟೆಸ್ಟ್ ಮಾಡಿಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಅಲ್ಲಿವರೆಗೂ ಸಿಗುವ. ಬೈ ಬೈ ಹಾರ್ಟ್ಸ್.